ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಊಟ ಮುಗಿಸ್ಕೊಂಡು ಗಾಂಧಿ ಬಜಾರ್ಗೆ ಬಂದಿದ್ವಿ. ಗಾಂಧಿ ಬಜಾರಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಯಾವುದೋ ಒಂದು 9 ಗಜದ ಸೀರೆ ನೋಡೋಣ ಅಂತ ಬಂದಿದ್ದು. ಆ್ಯಂಡ್ ಗಾಂಧಿ ಬಜಾರ್ ನಿಮಗೆ ಗೊತ್ತೇ ಇರುತ್ತಲ್ವ, ಎಲ್ಲ ರೋಡ್ ಸೈಡ್ ಚೆನ್ನಾಗಿ ಹಾಕ್ಕೊಂಡಿರ್ತಾರೆ, ಕಲರ್ಫುಲ್ಲಾಗಿರುತ್ತೆ ನೋಡೋಕ್ಕೆ ಅಂತ ಒಂದೊಂದೇ ನೋಡ್ಕೊಂಡು ಹೋಗೋಕ್ಕೆ ಶುರು ಮಾಡಿದ್ವಿ. ಸೊ ಫಸ್ಟ್ ನನಗೆ ಕಾಣಿಸಿದ್ದು ಬ್ಲೌಸ್ ಪೀಸ್ಗಳಲ್ಲಿ ಈ ಥರ ವೆಲ್ವೆಟ್ ಬ್ಲೌಸ್ಗಳು ಸಾಕಷ್ಟು ಡಿಸೈನ್ಸಲ್ಲಿ ಕಲರ್ಸಲ್ಲಿ ಇಟ್ಟಿದ್ರು. ಅಂದರೆ ತೋಳಿಗೆ ಈ ಥರ ಮಿರರ್ ವರ್ಕ್ ಕೂಡ ಮಾಡಿದರು, ಚೆನ್ನಾಗಿತ್ತು. ಬಟ್ ಹೋಲ್ಸೇಲಲ್ಲಿ ತೊಗೋಬೇಕಂತೆ, ಹಾಗಾಗಿ ನಂಗೆ 10-12 ಪೀಸ್ ನೆಸೆಸಿಟಿ ಇರಲಿಲ್ಲ, ಹಾಗಾಗಿ ಯಾವುದೂ ತೊಗೊಳಕ್ಕೆ ಹೋಗಲಿಲ್ಲ. ಬಟ್ ಬೇಕಿದ್ರೆ ಮಾತ್ರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವ್ರ ಪಕ್ಕನೇ ರೆಡಿಮೇಡ್ ಬ್ಲೌಸಸ್ನ ಕೂಡ ಮಾರ್ತಾರೆ. ಆ್ಯಕ್ಚುಲಿ ಈ ಅಂಗಡಿ ಎದುರುಗಡೆನೆ ನಿಮಗೆ ಜರ್ಮನ್ ಸಿಲ್ವರ್ ಐಟಮ್ಸ್ಗಳು ಚೆನ್ನಾಗಿರೋದು ಇಟ್ಟಿದ್ರು, ಚಿಕ್ಕದ್ರಿಂದ ದೊಡ್ಡದ್ವರೆಗೂ ಇಟ್ಟಿದ್ರು. ಬಟ್ ನಾನೇನು ತೊಗೊಳ್ಳಿಲ್ಲ, ಹಾಗಾಗಿ ನಿಮಗೆ ಡೀಟೇಲಾಗಿ ಯಾವುದೂ ತೋರ್ಸೋಕ್ಕೆ ಆಗಲಿಲ್ಲ. ಇಲ್ಲಿ ಒಂದು ಅಂಗಡಿನಲ್ಲಿ ನಿಮ್ಗಳಿಗೆ ಬಿದಿರಿಂದು ಬುಟ್ಟಿಗಳು ಕಾಣಿಸ್ತಾ ಇರ್ಬೋದು. ಸೊ ಸುಮ್ಮನೆ ನೋಡೋಣ ಏನು ರೇಟಲ್ಲಿ ಅಂತ ಬಂದರೆ, ನಾನು ಮಕ್ಕಳ ಕೂಟ ಹತ್ರ ಹೋದಾಗ ಅದನ್ನು ವಿಡಿಯೋ ಮಾಡಿ ತೋರಿಸಿದೆ. ಹೋಲ್ಸೇಲ್ ರೇಟ್ಗಳಲ್ಲಿ ಇತ್ತು, ಅಲ್ಲೆಲ್ಲ 100 ರೂಪಾಯಿ ಕೊಟ್ಟಿದ್ದು, ಇಲ್ಲೆಲ್ಲ 300-400 ರೂಪಾಯಿಗೆ. ಏನಂದ್ರು ಗಾಂಧಿ ಬಜಾರ್ ಸ್ವಲ್ಪ ಪಾಶ್ ಏರಿಯಾ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿನೇ ಇತ್ತು. ಆದಷ್ಟು ಅಲ್ಲಿ ನೀವು ಆ ಥರ ತೊಗೊಳಕ್ಕೆ ಹೋಗ್ಬಿಡಿ, 1-2 ಪೀಸ್ ಆದರೆ ಪರವಾಗಿಲ್ಲ. ಒಂದಷ್ಟಾದಮೇಲೆ ಸರ್ಕಲ್ನಲ್ಲೇ ಪಿಂಗಾಣಿದು ಈ ಥರ ಡಬ್ಬಗಳು ಇಟ್ಕೊಂಡಿದ್ರು, ಉಪ್ಪು ಹಾಕೋಕ್ಕೆ, ಉಪ್ಪಿನಕಾಯಿ ಹಾಕೋಕ್ಕೆ ಅಥವಾ ಹುಣಸೆಹಣ್ಣು ಹಾಕೋಕ್ಕೆಲ್ಲ ಈ ಥರದ್ದು ಹಿಂದಿನ ಕಾಲದಿಂದನೂ ಇದೇ ಯೂಸ್ ಮಾಡ್ತಿದ್ರು. ಸೊ ಮಧ್ಯೆ ಮಾತ್ರ ಸ್ವಲ್ಪ ಪ್ಲಾಸ್ಟಿಕ್ ಯೂಸ್ ಮಾಡ್ತಿದ್ರು. ಆ್ಯಂಡ್ ನೀವುಗಳು ಪ್ಲಾಸ್ಟಿಕ್ ಯೂಸ್ ಮಾಡ್ತಿದ್ರು, ಈಸಿಯಾಗಿ ಇದಕ್ಕೆ ಸ್ವಿಚ್ ಆಗ್ಬೋದು. ಆದರೆ ಏನು ಪ್ರಾಬ್ಲಮ್ ಅಂದರೆ ಬಿದ್ದರೆ ಒಡೆದೋಗುತ್ತೆ ಪಿಂಗಾಣಿ ಆಗಿರೋದ್ರಿಂದ. ಸೊ ನೋಡಿಕೊಂಡು ಹುಷಾರಾಗಿ ಹ್ಯಾಂಡಲ್ ಮಾಡ್ತೀರಾ ಅಂದರೆ ಉಪ್ಪೆಲ್ಲ ಪ್ಲಾಸ್ಟಿಕಲ್ಲಿ ಹಾಕಿ ಅದೆಲ್ಲ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಸೊ ಅದ್ರ ಬದಲು ಈ ಥರ ಡಿಸೈನಾಗಿರೋದು ಹಾಕಿಟ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಮನೇಲಿ ಆ್ಯಕ್ಚುಲಿ ಉಪ್ಪಿಂದು ಬಾಕ್ಸ್ ಮುಚ್ಚಳ ಒಡೆದೋಗ್ಬಿಟ್ಟಿತ್ತು, ಸೊ ಅದಕ್ಕೆ ಮುಚ್ಚಳ ಒಂದು ಸಿಗಲ್ವಲ್ಲ ಅಂತ ಸೆಪ್ರೇಟಾಗಿ ತೊಗೊಳ್ಳೋಣ ಅಂತ ಬಂದೆ. ಬಟ್ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಮಾತ್ರ. ಇದೆಲ್ಲ ಆದಮೇಲೆ ನಾವು ಬಂದಿದ್ದು ಅಣಿಕಾರ್ ಸಿಲ್ಕ್ಸ್ ಆ್ಯಂಡ್ ಟೆಕ್ಸ್ಟೈಲ್ಸ್ ಇದೆಯಲ್ಲ, ಇಲ್ಲಿ 9 ಗಜದ ಸೀರೆ ಎಕ್ಸ್ಕ್ಲೂಸಿವ್ ಆಗಿ ಸಿಗುತ್ತೆ. ಏಕೆಂದರೆ ತುಂಬ ಜನ ಕೇಳ್ತಿದ್ರಿ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಅಂತ. ಇಲ್ಲಿ ಬರೀ ಕಾಟನ್ನು ಅಥವಾ ಸಿಲ್ಕ್ ಅಷ್ಟೇ ಅಲ್ಲದೆ ಇವಾಗ ಬರ್ತಿರೋವಂಥ ಲಿನನ್ ಆಗಿರ್ಬೋದು, ಬ್ರಾಸೋ ಆಗಿರ್ಬೋದು ಅಥವಾ ಕ್ರೇಪ್ ಸಿಲ್ಕ್, ಎಲ್ಲ ಮೆಟೀರಿಯಲ್ಲೂ 9 ಗಜದ ಇಟ್ಟಿದ್ದಾರೆ. ನಿಮ್ಗಳಿಗೂ ತೋರಿಸ್ತೀನಿ ನೋಡಿ ಎಷ್ಟು ಥರ ಇಟ್ಟಿದ್ದಾರೆ ಅಂತ. ನನಗಂತೂ 6 ಗಜಕ್ಕಿಂತ 9 ಗಜ ಕೂಡ ಎಷ್ಟೆಷ್ಟೊಂದು ಮಾಡ್ತೀಯಾರಾ ಅಂತ ಅನ್ನಿಸ್ತು. ಸೊ ನಿಮಗೆ ತೋರಿಸ್ತೀನಿ ಯಾವುದು ಪರ್ಚೇಸ್ ಮಾಡಿ ತೊಗೊಂಡು ಬಂದ್ವಿ ಅಂತ. ಆ್ಯಂಡ್ ಇದು ಬೆಂಗಳೂರು ರೇಷ್ಮೆ ಅಂತ ಕರೀತಾರೆ, ಪ್ಯೂರ್ ರೇಷ್ಮೆ ಅಲ್ಲ. ಸ್ವಲ್ಪ ಏಜ್ ಆಗಿರೋರಿಗೆ ಕೊಡ್ತೀರಾ ಅಂದರೆ ಸೀರೆಗಳನ್ನ ಆರಾಮಾಗಿ ನೋಡ್ಬೋದು. ಪ್ಲೇನಲ್ಲಿ ಸಿಗುತ್ತೆ, ಪ್ಲೇನಲ್ಲಿ ಚಿಕ್ಕ ಚಿಕ್ಕ ಬಾರ್ಡ್ರುಗಳು ಅಷ್ಟೇ, ಬೇರೆ ಇನ್ನೇನು ಸಿಗೋಲ್ಲ. ಇದೆಲ್ಲ ಅರೌಂಡ್ ನಿಮಗೆ 1000 ರೂಪಾಯಲ್ಲಿ ಸ್ಟಾರ್ಟ್ ಆಗುತ್ತೆ, 1000-1200. ಪ್ಲೇನ್ ಆದರೆ ಸ್ವಲ್ಪ ಕಮ್ಮಿ, ಚಕ್ಸ್ ಆದರೆ ಸ್ವಲ್ಪ ಜಾಸ್ತಿ. ಇಲ್ಲಿ ಚಕ್ಸ್ ತೋರಿಸ್ತಿದ್ದೀನಲ್ಲ, ಇದೆಲ್ಲ ಆದರೆ ಸ್ವಲ್ಪ ಹೆವಿಯರ್ ಸೈಡ್, ಅಂದರೆ 1.5-1.25 ಆಗ್ಬೋದು. ಚೆನ್ನಾಗಿದೆ, ಗಿಫ್ಟ್ ಕೊಡೋಕ್ಕೆ ಮಾತ್ರ ಆರಾಮಾಗಿದೆ. ಆಮೇಲೆ ಸಾಫ್ಟಾಗೂ ಇದೆ ಮೆಟೀರಿಯಲ್ಲು. ಸೊ ನಾನು ಸುಮಾರು ಮದುವೆನಲ್ಲಿ ತೊಗೊಂಡಿದ್ದೆ, ನಿಮ್ಗಳಿಗೆ ಇದೆಲ್ಲನೂ ತೋರಿಸೇ ಇದೆ. ಹಾಗಾಗಿ ಇನ್ನೊಂದು ನೋಡೋಣ, ಹಂಗೆ ತೋರಿಸ್ತಾ ಇದ್ರಲ್ಲ, ಒಂದು ವಿಡಿಯೋ ಮಾಡ್ಕೊಂಡು ನಿಮ್ಗಳಿಗೆ ತೋರಿಸೋಣ ಅಂತ ಒಂದೊಂದೇ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಗಾಂಧಿ ಬಜಾರ್ನಲ್ಲಿ ಹೋಗಿದ್ದು ನಿಮ್ಗಳಿಗೆ ತೋರಿಸ್ದೆ. ಮನೆಗೆ ಬಂದ ಮೇಲೆ ಏನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸೋಣ ಅಂತ ನಿಮಗೂ ಅಂದ್ಕೊಂಡೆ. ತುಂಬ ಜನ ಮತ್ತೆ ಕೇಳ್ತಾ ಇದ್ರಿ ಯಾವ್ಯಾವ ಥರ 9 ಗಜದ ಸೀರೆಗಳು ಸಿಗುತ್ತೆ ಅಂತ. ನನಗೆ ರೀಸೆಂಟಾಗಿ ಮೆಸೇಜ್ ಹಾಕಿ ಕೇಳಿದ್ರಿ ಎಲ್ಲಿ ಸಿಗುತ್ತೆ, ಹಾಗೆ ಯಾವ್ಯಾವ ಥರದ್ದು ಅಂತ. ನಾನು ಸುಮಾರು ನಿಮಗೆ ನನ್ನ ವಿಡಿಯೋಲಿ ತೋರಿಸ್ದೆ. ನಾನು ಹೋಗಿದ್ದ ಅಂಗಡಿ ಅಣಿಕಾರ್ ಟೆಕ್ಸ್ಟೈಲ್ಸ್ ಅಂತ, ಅಲ್ಲಿ ಎಸ್ಪೆಷಲಿ ನಿಮಗೆ 9 ಗಜದ ಸೀರೆಗಳು ಸಿಗುತ್ತೆ. ಅಂದರೆ ಸಿಲ್ಕ್ ಆಗಿರ್ಬೋದು, ಕಾಟನ್, ಈಗಂತೂ ಬ್ರಾಸೋ ಸ್ಯಾರೀಸ್ ಅಥವಾ ಬೇರೆ ಬೇರೆ ಡಿಸೈನರ್ ಸೀರೆಗಳ ಥರ ಎಲ್ಲ ಬಂದ್ಬಿಟ್ಟಿದೆ 9 ಗಜದಲ್ಲಿ. ಅದೇ 9 ಗಜ ಅಂದರೆ ಕಚ್ಚೆ ಹಾಕೋತಾರಲ್ಲ ಅವ್ರುಗಳಿಗೆ ಹೇಳಿ ಮಾಡಿಸ್ದಂಗೆ ಸಿಗುತ್ತೆ. ಸೊ ಅದರೊಳಗೆ ಒಂದು ಸೀರೆನ ಪರ್ಚೇಸ್ ಮಾಡಿ ತೊಗೊಂಡು ಬಂದಿದ್ದು, ಯಾರಿಗೋ ಗಿಫ್ಟ್ ಕೊಡೋಕ್ಕೆ ಬೇಕಿತ್ತು ಅಂತ ತೊಗೊಂಡು ಬಂದೆ. ಸೊ ಹಾಗಾಗಿ ನಿಮಗೆ ಇದು ಕಂಪ್ಲೀಟಾಗಿ ಓಪನ್ ಮಾಡಿ ನಾನು ಹಾಕೊಂಡೆಲ್ಲ ತೋರ್ಸೋಕ್ಕೆ ಸರಿ ಹೋಗಲ್ಲ, ಗಿಫ್ಟ್ ಆಗಿರೋದ್ರಿಂದ. ಇದು ಏನಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ, ನಿಮ್ಗೆ ಅವಾಗೆಲ್ಲ ಗೊತ್ತಿರ ಬರೀ ಕಾಟನ್ ಒಂಥರ ತುಂಬ ವಯಸ್ಸಾದವ್ರು ಉಡೋ ಥರದ್ದು ಮಾತ್ರನೇ ಬರೋದು. ಬಟ್ ಈಗ ಟ್ರೆಂಡಿ ಆಗಿರೋಂಥ ಸೀರೆಗಳು ಬಂದಿದೆ. ಇದು ಫುಲ್ ಸಿಲ್ಕ್ ಅಲ್ಲ, ಈ ನಾರ್ಮಲ್ ಸೀರೆಗಳು ಬರುತ್ತಲ್ಲ ಆ ಥರದ್ದು. ಆ್ಯಂಡ್ ಇದಕ್ಕೆ ಮಧ್ಯ ಪ್ರಿಂಟ್ಗಳಿದೆ. ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿರುವಂಥ ಬಾರ್ಡರ್ ಕೊಟ್ಟಿದ್ದಾರೆ. ಇಲ್ಲಿ ವೇವಿ ಪ್ಯಾಟ್ರನ್, ಹಾಗೆ ಮೇಲೆ ಮಾವಿನಕಾಯಿ ಥರ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ನೋಡಿ ಸೈಡಲ್ಲಿ ಕುಚ್ಚು ಕೂಡ ಹಾಕ್ಬಿಟ್ಟಿದ್ದಾರೆ. ಇದೇನು ನೀವು ಹಾಕ್ಸೋ ಅಷ್ಟು ಇಲ್ಲ. ಪಲ್ಲು ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಈ ಥರ ನಿಮಗೆ ಪಲ್ಲು ಬರುತ್ತೆ. ಪಲ್ಲುನು ನಾರ್ಮಲ್ ಪ್ರಿಂಟೆಡ್ ಅಲ್ಲೇನೆ ಬರುತ್ತೆ. ಹಾಗೆ ಇದ್ರ ಜೊತೆ ಇದಕ್ಕೆ ಈ ಥರ ಪ್ಲೇನ್ ಬ್ಲೌಸ್ ಕೊಟ್ಟಿದ್ದಾರೆ, ಬ್ಲೂಗೆ ಒಂದು ಬಾರ್ಡರ್. ಸೊ
ಸೊ ಸೀರೆ ತೋರಿಸಿದಾದ್ಮೇಲೆ ಅಲ್ಲೇನೆ ಕಾರ್ನರ್, ಅದೇ ಗಾಂಧಿ ಬಜಾರ್ ಸರ್ಕಲ್ ಕಾರ್ನರ್ ಅಲ್ಲೇನೆ ಈ ಪಿಂಗಾಣಿಗಳು ಸಾಕಷ್ಟು ರೋಡ್ ಸೈಡ್ ಮಾಡ್ತಿರ್ತಾರೆ. ಬಟ್ ನನಗೆ ಸ್ವಲ್ಪ ಜಾಸ್ತಿ ಅಂತಾನೆ ಅನಿಸ್ತು. ನಾನು ತಗೊಂಡಾಗ ಸ್ವಲ್ಪ ಕಮ್ಮಿ ಇತ್ತು. ನನಗೆ ಮೇನ್ ಆಗಿ ಉಪ್ಪಿಂದು ಡಬ್ಬ, ಅಂದ್ರೆ ಉಪ್ಪಿಂದು ನಾನು ಚಿಕ್ಕದು ಇಟ್ಕೊಂಡು ನೋಡಿರ್ತೀರ, ಅದ್ರದ್ದು ಮುಚ್ಚಲ ಮುರಿದಾಕ್ಬಿಟ್ಟಿದ್ದಾರೆ ನನ್ನ ಹಸ್ಬೆಂಡ್. ಅದಕ್ಕೆ ಬೇರೆ ರಿಪ್ಲೇಸ್ ಮಾಡೋಣ, ಯಾಕಂದ್ರೆ ಒಡೆದೋಗಿರೋದು ಇಟ್ಕೊಳಕ್ಕೆ ಸರಿ ಹೋಗಲ್ಲ ಅಂತ ಈ ತರದ್ದು ತಗೊಂಡ್ ಬಂದೆ. ಬಟ್ ಇದು ತುಂಬಾ ತೆಳ್ಳಗಿದೆ, ಶೇಪ್ ಚೆನ್ನಾಗಿತ್ತು ಅಂತ ತಗೊಂಡ್ ಬಂದೆ. ಒಂದು ಉಪ್ಪಿಗೆ ಹಾಗೆ ಒಂದು ಅರ್ಶನಕ್ಕೆ 100 ರೂಪಾಯಿಗೆ 2 ಕೊಟ್ಟರು. ಸೊ ಸ್ವಲ್ಪ ಹೆವಿ ಅಂತಾನೆ. ಆಕ್ಚುಲಿ 30 ರೂಪಾಯಿ ಇರುತ್ತೆ, ಬಟ್ ಇಲ್ಲಿ 50 ರೂಪಾಯಿ ಹೇಳಿದ್ರು. ಮತ್ತೆ ಇನ್ನೇನು ಬಾರ್ಗೇನ್ ಮಾಡೋದು ಅಂತ 2 ತಗೊಂಡ್ ಬಂದೆ. ಅಂಡ್ ಅದಲ್ಲದೆ ಎತ್ತರದ್ದು ತಗೊಂಡ್ ಬಂದಿದ್ದು, ಅದು ಅಮ್ಮ ತಗೊಂಡ್ ಹೋದ್ರು. 2 ತಗೊಂಡ್ ಬಂದ್ವಿ. ಅದು 150 ರೂಪಾಯಿ ಹೇಳಿದ್ರು. ಅಂದ್ರೆ ಇದೇ ತರದೇ ಪ್ಲೇನ್, ಸ್ವಲ್ಪ ಎತ್ತರದ್ದು. ಅದು ನಿಮ್ಗೆ ಕಲ್ಲುಪ್ಪು ಪುಡಿ ಉಪ್ಪೆಲ್ಲ ದೊಡ್ಡದು ಹಾಕಿಟ್ಕೊತೀರಾ ಅಂದ್ರೆ KG ಬೇಕಾದ್ರೆ ಆ ತರ ಬಾಟಲ್ಗಳು ಸಿಗುತ್ತೆ. ಅದ್ ಬಿಟ್ಟು ಯಾವ್ಯಾವ ತರದ್ ಇದೆ ಅನ್ನೋದನ್ನ ನಿಮ್ಗಳಿಗೂ ತೋರಿಸಿದೀನಿ. ಅಂಡ್ ಯೂಶಲಿ ಎಲ್ಲಾ ಕಡೆನೂ ಸಿಗುತ್ತೆ. ಸೊ ನೀವು ಅಲ್ಲೇ ಹೋಗಿ ತಗೋಬೇಕು ಅಂತ ಏನೂ ಇಲ್ಲ. ಜಸ್ಟ್ ಹೋಗಿದ್ನಲ್ಲ, ನಿಮ್ಗಳಿಗೂ ಒಂದು ಐಡಿಯಾ ಬರ್ಲಿ ಅಂತ ಈ ತರದ್ ಯಾವ್ಯಾವ ತರದ್ ಸಿಗುತ್ತೆ ಅಂತ ಒಂದು ಕ್ಲಿಪ್ಪಿಂಗ್ ತಗೊಂಡು ಅಟ್ಯಾಚ್ ಮಾಡಿದೀನಿ ಅಷ್ಟೇ. ಸೊ ಇಷ್ಟ ಇದ್ದಿದ್ದು ಆಕ್ಚುಲಿ ಗಾಂಧಿ ಬಜಾರ್ನಲ್ಲಿ ಶಾಪಿಂಗ್ ಮೇನ್ ಆಗಿ ಸೀರೆಗೆ ಅಂತ ಹೋಗಿದ್ದು. ನಿಮ್ಗಳಿಗೂ ತೋರಿಸಿದೀನಿ ಹೇಗಿತ್ತು ಏನೇನಿತ್ತು ಅಂತ. ಆಮೇಲೆ ಬ್ಲೌಸ್ ಪೀಸ್ಗಳು ಸಾಕಷ್ಟು ಬಂದಿತ್ತು ರೋಡ್ ಸೈಡ್ ಅಲ್ಲಿ. ನೀವು ಹೋಲ್ಸೇಲ್ ಅಲ್ಲಿ ಗಿಫ್ಟ್ ಕೊಡಕ್ಕೆ ಅಥವಾ ಮದ್ವೆ ಅಥವಾ ಹಬ್ಬಗಳು ಬರ್ತಿತ್ತಲ್ಲ, ಬೇಕು ಅಂದ್ರೆ ಅದನ್ನ ಸಹ ಪರ್ಚೇಸ್ ಮಾಡಬಹುದು. ಎಲ್ಲಾನು ತೋರಿಸಿದೀನಿ ನಿಮ್ಗೆ ಡೀಟೇಲ್ ಆಗಿ. ಸೊ ಇಷ್ಟು ನಮ್ಮ ಇವತ್ತು ಶಾಪಿಂಗ್ ವಿಡಿಯೋ ಆಗಿತ್ತು. ಹೋಪ್ ನಿಮ್ಗಳಿಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸ್ವರ ಮಾಧ್ಯಮ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮಿಸ್ ಮಾಡಬೇಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ.